ಎಲ್ಲಿವರೆಗೂ ಬಿ ಜೆ ಪಿ ಜೊತೆ JDS ಇರುತ್ತೆ ಆ ಪಕ್ಷ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಅವರು ಹಿಂದೆ ಅವ್ರಿಗೆ ಹಳೆ ಮೈಸೂರಲ್ಲಿ ವಿಶೇಷವಾಗಿ ಅವ್ರದ್ದೇ ಒಂದು ಫಾಲೋಯಿಂಗ್ ಇತ್ತು ದೇವೇಗೌಡರಿಗೆ ಮತ್ತು JDS ಪಕ್ಷಕ್ಕೆ. ಈಗ ಬಿ ಜೆ ಪಿ ಜೊತೆ ಸೇರಿಕೊಂಡು ಅವ್ರ ಪಕ್ಷ ಡೈಲ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಅವರು ಬಿ ಜೆ ಪಿ ಜೊತೆಲಿರ್ತಾರೆ ಮುಂದಕ್ಕೆ ಅವ್ರ ಭವಿಷ್ಯ ಮುಕ್ತಾಗುತ್ತೆ. ಇದು ದೇಶದ ರಾಜಕೀಯದಲ್ಲಿ ಯಾರ್ಯಾರು ಬಿ ಜೆ ಪಿ ಜೊತೆಲಿದ್ದರೋ ಆ ಪಕ್ಷಗಳೆಲ್ಲ ಮುಗಿದೋಯ್ತು. ಸರ್, ಈಗ ಹತ್ತತ್ರ 3 ವರ್ಷ ಆಗ್ತಾ ಇದೆ, ಇನ್ನೊಂದು 3-4 ತಿಂಗಳು ಹೋದರೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಿವೆ. ಶಾಸಕರು ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ಎಲ್ಲರೂ ಒಂದೇ ಬಾರಿ ಅವಕಾಶ ಆದರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೀವು ಇದನ್ನೆಲ್ಲ ಕೂಡ ಜಾಸ್ತಿ ಈ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇದ್ರ ಬಗ್ಗೆ ಈ ಜಾಸ್ತಿ ನೀವು ಮಾತಾಡಿದಷ್ಟು ಎಲ್ಲ ಗೊಂದಲಗಳಾಗುತ್ತೆ. ಅದರಿಂದ ನೀವು ನಮ್ಮನ್ನ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡಿ. ಬದಲಾವಣೆ ಚರ್ಚೆ ನಡುವೆ ಸುರ್ಜೇವಾಲ ರಾಜ್ಯಕ್ಕೆ ಬರೋದು ಜನವರಿ 13ಕ್ಕೆ ಬರ್ತಾ ಎಲ್ಲೋ ಕಾಣ್ತಾ ಇರಲಿಲ್ಲ. ನಮ್ಗೆ ಗೊತ್ತಿಲ್ಲಪ್ಪ. 2028ಕ್ಕೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿ JDS. 2028ಕ್ಕೆ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ. ಯಾವ ಗೊಂದಲನೂ ಇದರಲ್ಲ. ಅವರ ಸಂಖ್ಯೆ BJP JDS ಈಗಿರೋದಕ್ಕಿಂತಲೂ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಅಲ್ಲಿ ನಾಯಕತ್ವದ ಕೊರತೆ ಮತ್ತು ಜನಕ್ಕೆ BJP ಬಗ್ಗೆ ವಿಶ್ವಾಸ ಇಲ್ಲದೇ ಇರೋದ್ರಿಂದ ಅವರು ಜನ ಮತ ಹಾಕಲ್ಲ, ಮತ್ತು ನಮಗೆ ಹಾಕ್ತಾರೆ. ರಾಮಲಿಂಗಾರೆಡ್ಡಿ ಅವರು CM ಆಗೋದು ಯಾವಾಗ? ಯಾವತ್ತೂ ಆಗಲ್ಲ.